ಸ್ನೇಹಿತರೆ, ಈಗ ವಿಶೇಷವಾಗಿ ನಾಳೆಯ ದಿನವನ್ನು ನಾವು ದಶಹರ ಗಂಗಾವ್ರತ ಅಂಥೇಳಿ ಆಚರಣೆಯನ್ನು ಮಾಡ್ತೇವೆ. ಇದನ್ನು ನೀವು ಯಾರು ಇಷ್ಟು ದಿನ ಮಾಡೇ ಇಲ್ಲ ಅನ್ನೋರು ನಾಳೆ ದಿವಸ ತಪ್ಪದೇ ಸರಳವಾಗಿರುವಂಥ ಒಂದು ದಾನದ ಸರಳ ಪೂಜೆಯದ ಹೇಳ್ಕೊಡ್ತೀನಿ. ದಶಹರ ಗಂಗಾವ್ರತ ಅಂದರೆ 10 ಮನುಷ್ಯ ಮಾಡಿದಂಥ 10 ಪಾಪಗಳನ್ನು ಕಳೆಯುವಂಥ ಶಕ್ತಿ ಈ ವ್ರತಕ್ಕದ. ಇದು ಯಾಕೆ ಇದಕ್ಕಿಷ್ಟೊಂದು ಮಹತ್ವ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಒಂದು ಸರಳವಾಗಿರುವ ದಾನ ಕೂಡ ಹೇಳ್ಕೊಡ್ತೀನಿ. ನಾಳೆ ದಿವಸ ಎಷ್ಟೇ ಕಷ್ಟ ಇದ್ದರೂ ಕೂಡ ಈ ವ್ರತವನ್ನು ಆಚರಣೆ ಮಾಡಿರಿ. ಯಾಕೆ ನಾನು ನಾಳೆ ಈ ವ್ರತವನ್ನು ಆಚರಣೆ ಮಾಡಿರಿ ಅಂತ ಹೇಳಲಿಕತ್ತೀನಿ ಅಂದ್ರೆ, ಜ್ಯೇಷ್ಠ ಮಾಸ ಮಲಮಾಸ ಅಂದರೆ ಅಧಿಕ ಮಾಸದಲ್ಲಿ ಬಂದಿರುವಂಥ ಈ ಜ್ಯೇಷ್ಠ ಮಾಸದಲ್ಲಿ ನಾವು ಈ ದಶಹರ ಗಂಗಾವ್ರತವನ್ನು ಮಾಡಿದರೆ 4 ಯುಗದಲ್ಲಿ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗ್ತದಂತ. ಅಷ್ಟೇ ಅಲ್ಲ, ಗಂಗೆ ಎಲ್ಲೆಲ್ಲಿ ಹರಿತಾಳೋ ಅಲ್ಲೆಲ್ಲ ಕಡೆ ಹೋಗಿ ಸ್ನಾನ ಮಾಡಿದಷ್ಟು ಪುಣ್ಯ. ಮನುಷ್ಯ ಮಾಡಿದಂಥ 10 ಪಾಪಗಳನ್ನು ಕಳೆದುಕೊಳ್ಳಿಕ್ಕೆ ಭಗವಂತ ಕೊಟ್ಟಿರುವಂಥ ಅವಕಾಶಗಳಲ್ಲಿ ಇದು ಅತ್ಯಂತ ಶ್ರೇಷ್ಠವಾದದ್ದು ಅಂಥೇಳಿ ಪುರಾಣಕರ್ತರು ಬರೀತಾರೆ. ಅದಕ್ಕೆ ಹೇಳ್ತಾರೆ, ನಾಳೆ ಈ ದಿವಸ ದಶಮಿ ಇರಬೇಕು, ಶುಕ್ಲ ಪಕ್ಷ ಇರಬೇಕು, ಜ್ಯೇಷ್ಠ ಮಾಸ ಇರಬೇಕು. ಅದರಲ್ಲಿ ಅಧಿಕ ಮಾಸ ಬಂದರೆ ಅಧಿಕವಾದ ಪುಣ್ಯವನ್ನು ತಂದು ಕೊಡುವಂಥದ್ದು. ನಾಳೆ ದಿವಸ ಎಷ್ಟೇ ಕಷ್ಟ ಇದ್ದರೂ ಕೂಡ ನೀವು ಸರಳವಾಗಿರುವಂಥ ಈ ವ್ರತವನ್ನು ಆಚರಣೆ ಮಾಡಿರಿ ಅಂತ ಹೇಳ್ತೇನೆ. ನಾವು ಪ್ರತಿ ವರ್ಷ ಮಾಡ್ತೇವೆ, ದಾನವನ್ನು ಕೊಡ್ತೇವೆ. ಯಾಕೆ ನಾನು ನಿಮಗೆ ಒತ್ತಿ ಇದು ಮಾಡಿರಿ ಅಂತ ಹೇಳ್ತೀನಿ ಅಂದರೆ, ಬಹಳಷ್ಟು ಸಂಕಷ್ಟಗಳಿಂದ, ನಾನಾ ರೀತಿಯ ತೊಂದರೆಗಳಿಂದ ಅನುಭವಿಸ್ತಿರ್ತೀರಿ. ಆ ಎಲ್ಲ ನೋವುಗಳನ್ನು ಕಳೆದುಕೊಳ್ಳಿಕ್ಕೆ ಕೆಲವೊಂದು ಅವಕಾಶಗಳು ನಮಗೆ ಭಗವಂತ ಕಲ್ಪಿಸಿಕೊಟ್ಟಾಗ ಅದನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು ಅಂಥೇಳಿ. ನನಗೆ ನಿಜ ಹೇಳಬೇಕು ಅಂದರೆ, ಗಂಟಲಿಗೆ ಅಂದರೆ ಧ್ವನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ, ಅಂದ್ರೆ ಇನ್ಫೆಕ್ಷನ್ ಆಗ್ಯದ. ಡಾಕ್ಟ್ರು ಸಹ ಹೇಳ್ಯಾರ ನನಗೆ ಜಾಸ್ತಿ ನೀವು ಮಾತಾಡಬಾರ್ದು ಅಂತ. ಆದರೂ ಕೂಡ ನಾನು ಯಾಕೆ ನಮಗೆ ವಿಡಿಯೋ ಮೂಲಕ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ವಿಡಿಯೋ ನನಗೆ ಕಡಿಮೆ ಮಾಡೇನಿ ಅಂದರೆ ಸ್ವಲ್ಪ ಗಂಟಲು ನೋವಾಗಿತ್ತು ಅಂಥೇಳಿ, ನನಗೆ ಅಂದರೆ ಇನ್ಫೆಕ್ಷನ್ ಆಗ್ಯದ ಅಂಥೇಳಿ. ಆದರೂ ಕೂಡ ನಾನು ನಿಮಗೆ ಯಾಕೆ ತಿಳಿಸ್ಕೊಡ್ತೀನಿ ಅಂದರೆ, ಎಷ್ಟೋ ಜನರು ಸಂಕಷ್ಟಗಳಲ್ಲಿರ್ತೀರಿ. ಇಂಥ ಒಂದೊಂದು ಅವಕಾಶಗಳು ನಾವು ಮಾಡಿದಂಥ ಪಾಪಗಳನ್ನು ಕಳೆದುಕೊಳ್ಳಿಕ್ಕೆ ಒಂದು ಅವಕಾಶ ಅಂಥೇಳಿ. ಅದಕ್ಕಾಗಿ ನಾಳೆ ದಿವಸ ಸರಳವಾಗಿರುವಂಥ ಈ ಜ್ಯೇಷ್ಠ ಮಾಸದಲ್ಲಿ, ಅದರಲ್ಲೂ ಈ ಅಧಿಕ ಮಾಸದಲ್ಲಿ ಬಹಳಷ್ಟು ಪುಣ್ಯವನ್ನು ತಂದು ಕೊಡುವಂಥ ದಶಹರ ವ್ರತವನ್ನು ಹೇಳ್ಕೊಡ್ತೇನಂತ. ಏನೂ ಇಲ್ಲ, ಸರಳ ವಿಧಾನದಲ್ಲೇ ಹೇಳ್ಕೊಡ್ತೀನಿ. ಶಾಸ್ತ್ರೋಕ್ತವಾಗಿ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಮಾಡಿದಾಗ ನಮಗೆ ಎಷ್ಟೋ ಪಾಪಗಳು ತಾನಾಗಿಯೇ ಹೊರಟೋಗ್ತದೆ. ಈ ಸರಳವಾಗಿರುವಂಥ ಈ ದಶಹರ ಗಂಗಾವ್ರತಕ್ಕೆ ಬೇರೇನೂ ಬಹಳಷ್ಟು ಸಾಮಗ್ರಿಗಳು ಬೇಕಾಗಿಲ್ಲ, ಸಮಯ ಕೂಡ ಬೇಕಾಗಿಲ್ಲ. ನಾಳೆ ದಿವಸ ಸರಳವಾಗಿ ದಶಹರ ಗಂಗಾವ್ರತ ಆಚರಣೆ ಸಂಕಲ್ಪಪೂರ್ವಕ ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರು ಮಾಡಿರಿ. ಇದು ಶಾಸ್ತ್ರ ಹೇಳ್ತದೆ, ನಾವು ಮಾಡಿದಂಥ 10 ಪಾಪಗಳು. ಯಾವ 10 ಪಾಪಗಳು? ಕಾಯಿಕ, ವಾಚಿಕ, ಮಾನಸಿಕ. ಕಾಯಿಕ ಅಂತಂದ್ರೆ ದೇಹದಿಂದ ತಿಳಿಯೋದೋ ಇನ್ನೊಬ್ರಿಗೆ ಹೊಡೆದಿರ್ಬೋದು, ಇನ್ನೊಬ್ರಿಗೆ ಕೆಟ್ಟದನ್ನು ಮಾಡಿರ್ಬೋದು, ನಮ್ಮ ಕೈಯಿಂದ ಏನಾದರೂ ಕೆಟ್ಟದ್ದನ್ನು ಮಾಡಿರ್ಬೋದು. ನಾವು ಆ ಮಾಡಿದಂಥ ಕಾಯಿಕ 3 ಪಾಪಗಳು ಅಂತ ಹೇಳ್ತೇವೆ ಶಾಸ್ತ್ರ. ಕಾಯಿಕ, ಮಾನಸಿಕ ಮತ್ತು ವಾಚಕ ಅಂತಂದ್ರೆ ನಾವು ಇನ್ನೊಬ್ಬರಿಗೆ ಕೆಟ್ಟದಾಗಿ ಮಾತಾಡಿರ್ಬೋದು, ಅಥವಾ ನಾವು ಯಾರಿಗೋ ಸುಳ್ಳು ಹೇಳೋವಂಥ ಪ್ರಸಂಗದಲ್ಲಿ ಸುಳ್ಳನ್ನು ಹೇಳಿರ್ಬೋದು, ಅಥವಾ ಇನ್ನೊಬ್ಬರು ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ನೋವನ್ನು ಕೊಟ್ಟಿರ್ಬೋದು. ಇವು 4 ಪಾಪಗಳು ಅಂತ ಶಾಸ್ತ್ರ ಹೇಳ್ತದೆ. ಈ ರೀತಿಯಾಗಿ 4 ವಾಚಿಕ. ಮಾನಸಿಕ ಅಂದರೆ ಇನ್ನೊಬ್ಬರನ್ನ ಮನಸ್ಸಿನಲ್ಲೇ ನಾವು ಬೈಕೊಂಡಿರ್ಬೋದು, ಅಥವಾ ಇನ್ನೊಬ್ಬರಿಗೆ ನಾವು ಏನಾದರೂ ಮೋಸ ಮಾಡ್ಬೋದಾ ಅಂಥೇಳಿ ಮನಸ್ಸಿನಲ್ಲೇ ನಾವು ಎಣಿಕೆಯನ್ನು ಹಾಕ್ಕೊಂಡಿರ್ಬೋದು, ಇನ್ನೊಬ್ಬರಿಗೆ ಮಾನಸಿಕವಾಗಿ ತೊಂದರೆಯನ್ನು ಕೊಟ್ಟಿರ್ಬೋದು. ಈ ರೀತಿಯಾಗಿ ಮಾನಸಿಕ, ವಾಚಿಕ, ಕಾಯಿಕ ಮಾಡಿದಂಥ 10 ವಿಧವಾದ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಭಗವಂತ ಗಂಗಾದೇವಿ ಭೂಮಿಗೆ ಬಂದ ದಿನ ಅಂಥೇಳಿ, ಆಕೆ ಯಾವ ರೀತಿಯಾಗಿ ಎಲ್ಲರಿಗೂ ಮೋಕ್ಷವನ್ನು ಕೊಟ್ಟರೋ, ಭಗೀರಥ ಅಜ್ಜಂದ್ರಿಗೆ ಯಾವ ರೀತಿ ಮೋಕ್ಷವನ್ನು ಕೊಟ್ಟಲೋ ಅದೇ ರೀತಿಯಾಗಿ ನಾಳೆ ದಿವಸ ನಾವು ಗಂಗೆಯನ್ನು ವಿಧಿಯೋಕ್ತವಾಗಿ ಆಚರಣೆಯನ್ನು ಮಾಡಿ ದಶಹರ ಹಣ್ಣುಗಳನ್ನು ನೈವೇದ್ಯ ಕೊಡಬೇಕು, ಹಣ್ಣುಗಳನ್ನು ದಾನವಾಗಿ ಕೊಡಬೇಕು. ನಾಳೆ ದಿವಸ ನಾನು ಹೇಳ್ಕೊಡ್ತೀನಿ ಏನು ವ್ರತ ಅಂಥೇಳಿ. ಮಾಡಿದ್ದೇ ಆದರೆ ಮನುಷ್ಯ ಮಾಡಿದಂಥ 10 ಪಾಪಗಳು ತೊಳೆದು ಹೋಗ್ತದೆ. ಅದಕ್ಕಾಗಿ ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ಸಂಕಲ್ಪ ಏನು ಮಾಡಬೇಕು ಹೇಳ್ತೀನಿ. ಸರಳವಾಗಿ
ಸಮಯನೂ ನಾನು ಜಾಸ್ತಿ ಹೇಳೋದಿಲ್ಲ. ವಸ್ತುಗಳು ಮನೆಯಲ್ಲಿರುವಂಥ ವಸ್ತುಗಳನ್ನೇ ಉಪಯೋಗಿಸಿ ಪೂಜೆಯನ್ನು ಮಾಡೋದಿರ್ತದೆ. ಬರ್ರಿ ಹೆಂಗಂತೇಳಿ ಹೇಳ್ತೇನೆ. ಮೊದಲೇದಾಗಿ ದೇವರ ಕಟ್ಟೆ ಬೆಳಗ್ಗೆ ನೀವು ಸ್ನಾನವನ್ನು ಮಾಡಿಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು, ಸಮಯವನ್ನು ಕೊಟ್ಬಿಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಬೆಳಗ್ಗೆ 4:10 ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆ ಅಂದರೆ 5 ಗಂಟೆವರೆಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು. ನಂತರ ನೀವು ಆಮೇಲೆ ದಾನವನ್ನು ಕೊಡ್ಬೋದು. ಇಲ್ಲದಿದ್ದರೆ ಬೆಳಗ್ಗೆ ನಮ್ಗೆ ಬೇಗ ಆಗೋದಿಲ್ಲ ಅಂತನೋರಿಗೆ 2ನೇ ಮುಹೂರ್ತ 7:15 9:30 ಪೂಜೆಯನ್ನು ಮಾಡ್ಬೋದು. ಮಿಥುನ್ ಲಗ್ನ, ಬುಧ ಅಧಿಪತಿ, ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀನಿ. ಈ ಲಗ್ನ ಅತ್ಯಂತ ಶ್ರೇಷ್ಠ ಅಂಥೇಳಿ ಈ ಲಗ್ನದಲ್ಲಿ ನೀವು ಪೂಜೆಯನ್ನು ಮಾಡಿ ದಾನವನ್ನಾಗಿ ಕೊಡ್ಬೋದು. ಇನ್ನು ಈ ಸಮಯದಲ್ಲಿ ಆಗೋದಿಲ್ಲ ಅನ್ನೋದಾದರೆ 10:40 ಮಧ್ಯಾಹ್ನ 12:30 ಸಹ ಕೊಡ್ಬೋದು. ಈ ಸಮಯದಲ್ಲಿ ಪೂಜೆಯನ್ನು ಮಾಡಿ ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು, ಪೂಜೆ ಏನು ಮಾಡಬೇಕು ಹೇಳ್ತೀನಿ ಕೇಳ್ರಿ. ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಮುಂದೆ ರಂಗವಲ್ಲಿಯನ್ನು ಹಾಕಿ ನಾ ಹಾಕಿ ಇಟ್ಟೇನಲ್ಲ ಮಣಿ, ಅದೇ ರೀತಿಯಾಗಿ ಮಣೆಯನ್ನು ಹಾಕಬೇಕು. ನಿಮ್ಮ ಮನೆಯಲ್ಲಿ ಮಣೆ ಇಲ್ಲ ಅಂತಂದರೆ ಏನಾದರೂ ಒಂದು ದೇವರ ಕಟ್ಟೆ ಮೇಲೆ ಇದ್ದರೆ ಕಟ್ಟೆ ಮೇಲೆ ಸಹ ಹಾಕ್ಬೋದು. ಒಂದು ಮುಟ್ಟಿಗೆ ಅಕ್ಕಿ ಹಾಕಬೇಕು. ಆ ಮಣಿ ಮೇಲೆ ಅಕ್ಕಿ ಹಾಕಿ ಒಂದು ಕಲಶದಲ್ಲಿ ನೀರನ್ನು ತುಂಬಬೇಕು. ತಾಮ್ರ, ಹಿತ್ತಾಳಿ ಅಥವಾ ಬೆಳ್ಳಿ ಯಾವುದೇ ಇರಲಿ, ಆ ತಾಮ್ರದ ಕಲಶದಲ್ಲಿ ಗಂಗೆಯನ್ನು ತುಂಬಬೇಕಾದ್ರೆ, ಗಂಗೆ ಅಂದ್ರೆ ನೀರನ್ನು ತುಂಬಬೇಕು. ಸ್ವಚ್ಛವಾಗಿ ತೊಳೆದಿರುವಂಥ ಒಂದು ತಂಬಿಗೆಯನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ನೀರನ್ನು ತುಂಬಿಕೊಳ್ಬೇಕು. ನೀರನ್ನು ತುಂಬಿಕೊಳ್ಬೇಕಾದ್ರೆ ನಂದಿನಿ ನನ್ನಿ ಸೀತಾ ಮಾಲತಿ ಚ ಮಲಾಪಹ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ತ್ರಿಪದಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ, ಈ ರೀತಿಯಾಗಿ 12 ನಾಮಗಳ ಸ್ಮರಣೆಯನ್ನು ಮಾಡ್ತಾ ಅಲ್ಲಿ ಗಂಗೆಯನ್ನು ಆಹ್ವಾನ ಮಾಡಿಕೊಳ್ಬೇಕು. ಗಂಗೆಯನ್ನು ತುಂಬಿಕೊಂಡು ಬಂದು ಒಂದು ಏನು ಮಣಿ ಹಾಕಿರ್ತಿರಲ್ಲ ಅದ್ರ ಮೇಲೆ ಒಂದು ಮುಟ್ಟಿಗೆ ಅಕ್ಕಿಯನ್ನು ಹಾಕಿ, ಅರಿಶಿನ ಕುಂಕುಮ ಅಕ್ಷತೆಯನ್ನು ಆ ಮುಟ್ಟಿಗೆ ಅಕ್ಕಿಯನ್ನು ಹಾಕಿರ್ತಿರಲ್ಲ ಅದ್ರ ಮೇಲೆ ಹಾಕಿ ಅದರಲ್ಲಿ ಗಂಗೆಯನ್ನು ಇಡಬೇಕು. ಅಂದರೆ ತಾಮ್ರದ ತಂಬಿಗೆಯನ್ನು ನೈಟೆಲ್ಲ ಆ ರೀತಿಯಾಗಿ ಇಡಬೇಕು. ಅಕ್ಕಪಕ್ಕದಲ್ಲಿ ದೀಪವನ್ನು ಹಚ್ಚಿಡಬೇಕು. ಹಚ್ಚಿಟ್ಕೊಂಡು ಪೂಜೆಗೆ ಏರಿಸಲಿಕ್ಕೆ ಹೂವು, ಗೆಜ್ಜೆ ವಸ್ತ್ರ ಎಲ್ಲ, ಅರಿಶಿನ ಕುಂಕುಮ ಅಕ್ಷತೆ, ಆಮೇಲೆ ನೈವೇದ್ಯಕ್ಕೆ 2 ಹಣ್ಣುಗಳನ್ನು ಇಟ್ಕೊಳ್ಬೇಕು. ಎಲ್ಲವನ್ನು ಇಟ್ಕೊಳ್ಬೇಕು. ದಾನಕ್ಕೆ 10 ಹಣ್ಣುಗಳು. ಆ 10 ಹಣ್ಣುಗಳು 10 ಮಾವಿನ ಹಣ್ಣು ಆದರೆ ಶ್ರೇಷ್ಠ. ನಮ್ಗೆ ಮಾವಿನ ಹಣ್ಣು ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋರು ಬಾಳೆಹಣ್ಣಾದರೂ 10 ಹಣ್ಣನ್ನು ಇಟ್ಕೊಳ್ಳಿ. ಈ 10 ಹಣ್ಣನ್ನು ನಾವು ದಾನವಾಗಿ ಕೊಡೋದಿರ್ತದೆ. 10 ಹಣ್ಣು ದೇವರ ಪೂಜೆಗೆ ಇಟ್ಕೊಳ್ಬೇಕು. ಮುಂದೆ 2 ನೈವೇದ್ಯಕ್ಕೆ ಕೂಡ 2 ಹಣ್ಣುಗಳನ್ನು ಇಟ್ಕೊಳ್ಬೇಕು. ಈಗ ನಾನು ಸಂಕಲ್ಪವನ್ನು ಹೇಳ್ತೀನಿ. ಆ ಸಂಕಲ್ಪವನ್ನು ನೀವು ಆಸನ ಹಾಕ್ಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ನಾನು ಸಂಕಲ್ಪ ಹೇಳ್ತೀನಿ. ನೀವು ಕೇಳಿದರೆ ಸಾಕು, ಹೇಳಬಾರ್ದು. ನಾವು ಬ್ರಾಹ್ಮಣರಾಗಿ ನಿಮಗೆ ಒಳ್ಳೆಯದಾಗಲಿ ಅಂತ ಸಂಕಲ್ಪ ಹೇಳಿರ್ತೀವಿ, ಅದನ್ನು ಕೇಳಿ ಮಾಡಿದರೆ ಸಾಕು. ಅಂದರೆ ವೈದಿಕರು ಅಂತೇನು ಹೇಳ್ತೇವೆ ನಮ್ಮ ಕಡೆ, ವೈದಿಕರು ಸಂಕಲ್ಪವನ್ನು ಹೇಳಿದಾಗ ಬೇಗ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಅದಕ್ಕಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ, ನೀವು ಕೇಳಿ ನೀರು ಬಿಟ್ಟರೆ ಸಾಕು. ಓಂ ಏವಂ ವಿಶೇಷ ವಿಶಿಷ್ಟಾಯಾಂ ಶುಭತಿತೋ ಮಮ ಏತಜ್ಜನ್ಮ ಜನ್ಮಾಂತರ ಸಮುದ್ಭೂತ ತ್ರಿವಿಧ ಕಾಯಿಕ ಚತುರ್ವಿಧ ವಾಚಿಕ ತ್ರಿವಿಧ ಮನಸೇತಿ ಸ್ಕಾಂದೋಕ್ತ ದಶವಿಧ ಪಾಪ ನಿರಾಸದ್ವಾರ 33 ಪಿತೃದ್ಧಾರ ಬ್ರಹ್ಮಲೋಕವ್ಯಾಪ್ತ್ಯಾದಿ ಶ್ರೀ ಗಂಗಾಜನಕ ಬಿಂದು ಮಾಧವ ದೇವತಾ ತ್ವತ್ಪ್ರೀತ್ಯರ್ಥಂ ಮಮ ಸಮಸ್ತ ಮಂಗಲ ಪ್ರಾಪ್ತ್ಯರ್ಥಂ ಜನಿತ ಪಾಪ ಪರಿಹಾರಾರ್ಥಂ ಜ್ಞಾನವೈರಾಗ್ಯ ಸಿದ್ಧಿದ್ವಾರ ವಿಷ್ಣು ಪ್ರಸಾದ ಸಿದ್ಧಾರ್ಥಂ ಯಥಾಶಕ್ತಿ ಯಥಾಮಿಲಿತೋಪಚಾರ ದ್ರವ್ಯೈಃ ಗಂಗಾ ಪೂಜಾ ಸಹಿತ ದಶಫಲ ದಾನವ್ರತಮಹಂ ಕರಿಷ್ಯೆ ಅಂತ ಹೇಳಿ ನೀರನ್ನು ಬಿಡಬೇಕು. ಕೈ ಮುಗಿಬೇಕು. ಮೊದಲು ಗಣಪತಿ ಸ್ಮರಣೆಯನ್ನು ಮಾಡ್ಕೊಳ್ಬೇಕು. ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಗಣೇಶನಿಗೆ ನೀವು ಮೂರ್ತಿ ಇಟ್ಟು ಪೂಜೆಯನ್ನು ಮಾಡೋ ಅವಶ್ಯಕತೆ ಏನಿಲ್ಲ. ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಂಡ್ರೆ ಸಾಕು. ಸ್ಮರಣೆಯನ್ನು ಮಾಡಿಕೊಂಡು ನಂತರ ಆ ಕಲಶದ ಮೇಲೆ ಕೈಯನ್ನು ಇಡಬೇಕು. ಗಂಗೆಯನ್ನು ಆಹ್ವಾನ ಮಾಡ್ಕೊಳ್ಳೋದು ವಿಶೇಷ ಇರ್ತದೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿ ಸ್ತೋಮಂ ಸಚತ ಪುರುಷ್ಣ್ಯಾಂ ಓಂ ಶ್ರೀ ಗಂಗಾ ದೇವತಾಭ್ಯೋ ನಮಃ ಆಭಾಯಾಮಿ ಅಂಥೇಳಿ ಅದರಲ್ಲಿ ಅಕ್ಷತೆಯನ್ನು ಹಾಕಿ ಗಂಗೆಯನ್ನು ಆಹ್ವಾನ ಮಾಡಿಕೊಳ್ಬೇಕು. ಅದಾದಮೇಲೆ ಆಸನಾರ್ತೆ ಅಕ್ಷತಾಂ, ಆ ಮಣಿಗೆ ಅಕ್ಷತೆಯನ್ನು ಹಾಕಬೇಕು. ನಂತರ ಇನ್ನೊಂದು ಕಲಶವನ್ನು ಹೆಂಗೆ ಬೆಳ್ಳಿ ತಂಬಿಗೆ ಇಟ್ಕೊಂಡೆಲ್ಲ ಆ ರೀತಿ ಪೂಜೆಗೂ ಒಂದು ತಂಬಿಗೆ ಬೇರೆ ಇಟ್ಕೋಬೇಕು. ಇಟ್ಕೊಂಡು ಪಾದಯೋ ಪಾದ್ಯಂ ಸಮರ್ಪಯಾಮಿ, ಅದರಲ್ಲಿ ಆಗಿ ನೀರನ್ನು ತೆಗೆದುಕೊಂಡು ಆ ಗಂಗೆಯ ಒಂದು ಕಲಶಕ್ಕೆ ಪಾದಯೋಪಾದ್ಯಂ ಸಮರ್ಪಯಾಮಿ, ಹಸ್ತಯೋರ್ಘ್ಯಂ ಸಮರ್ಪಯಾಮಿ,
ಅದಾದಮೇಲೆ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ವಸ್ತ್ರಂ ಸಮರ್ಪಯಾಮಿ ಅಂಥೇಳಿ 20+2 ಗೆಜೆ ವಸ್ತ್ರವನ್ನು ಏರಿಸಬೇಕು. ನಾನೇ ಗಂಗೆಯನ್ನು ಗೆಜೆ ವಸ್ತ್ರ ಏರಿಸಬೇಕು, ಗಂಧವನ್ನು ಏರಿಸಬೇಕು, ಅಕ್ಷತೆಯನ್ನು ಏರಿಸಬೇಕು. ನಂತರ ಹರಿದ್ರ, ಅರಿಶಿನ, ಕುಂಕುಮ ಎಲ್ಲವನ್ನು ಏರಿಸಿ ಗಂಗೆಗೆ 10 ತರಹದ ಪುಷ್ಪಗಳಾಗಿರ್ಬೋದು ಅಥವಾ 10 ಹೂಗಳನ್ನಾದರೂ ಏರಿಸಬೇಕು. ದಶ ಸಂಖ್ಯೆ ಗಂಗೆಗೆ ಪ್ರಾಧಾನ್ಯ ಅಂತ ಹೇಳ್ತೀವಿ. 10 ನಮಸ್ಕಾರ ಆಗಿರ್ಬೋದು, 10 ದೀಪಗಳನ್ನು ಹಚ್ಚಿಡಬೇಕು, 10 ಪ್ರದಕ್ಷಿಣ ನಮಸ್ಕಾರ ಹಾಕಬೇಕು. ಈ ರೀತಿಯಾಗಿ 10 ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು. ಆ ನೈವೇದ್ಯದ ಹಣ್ಣುಗಳನ್ನು ಒಟ್ಟು 12 ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡಬೇಕು. ಆ 10 ಹಣ್ಣುಗಳಲ್ಲಿ 2 ನೀವು ಪ್ರಸಾದ ರೂಪವಾಗಿ ಇಟ್ಕೊಳ್ಬೇಕು. ಉಳಿದ 10 ಹಣ್ಣುಗಳನ್ನು ಅಂದರೆ ಮಾವಿನ ಹಣ್ಣಾಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು ಅಥವಾ ಖರ್ಜೂರ ಆಗಿರ್ಬೋದು, ನಿಮಗೆ ಏನು ಸಾಧ್ಯವೋ ದಶ ಫಲಗಳನ್ನು ಇಟ್ಟು ನೈವೇದ್ಯ ಮಾಡಬೇಕು. ಆ ಹಣ್ಣುಗಳನ್ನು ದಾನವಾಗಿ 10 ಹಣ್ಣುಗಳನ್ನು ಒಬ್ಬ ಬ್ರಾಹ್ಮಣನಿಗೆ ತಾಂಬೂಲ ದಕ್ಷಿಣೆ ಸಹಿತ ಹಣ್ಣುಗಳನ್ನು ದಾನವಾಗಿ ಕೊಡಬೇಕು. ಗಂಗೆಗೆ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯ ಮಾಡಿ 10 ಹಣ್ಣುಗಳನ್ನು ನೈವೇದ್ಯ ತೋರಿಸಿ ಅದರ ಜೊತೆ ಇನ್ನೂ 2 ಹಣ್ಣುಗಳನ್ನ ಇಟ್ಟು ನೈವೇದ್ಯ ತೋರಿಸಿ ಒಟ್ಟು ಆ 10 ಹಣ್ಣುಗಳನ್ನು ದಾನವಾಗಿ ಕೊಡಬೇಕು. ಉಳಿದ 2 ಹಣ್ಣುಗಳನ್ನು ನೀವು ಮನೆಯವರು ಸ್ವೀಕಾರ ಮಾಡಿಕೊಳ್ಬೇಕು. ಅದಾದಮೇಲೆ ಗಂಗೆಗೆ ಕ್ಷೀರದಿಂದ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಅಂದರೆ ಭೂಮಿಗೆ ಬಂದು ಆಕಿ ಲೋಕದಲ್ಲಿ ಇರುವಳು ಭೂಮಿಗೆ ಬಂದು ನಮ್ಮೆಲ್ಲರ ಪಾಪವನ್ನು ಕಳೀತಾ ಇದ್ದಾಳೆ. ಅದಕ್ಕಾಗಿ ಆ ಉಪಕಾರ ಸ್ಮರಣೆಗೋಸ್ಕರ ಆಕೆಗೆ ಹಾಲಿನಿಂದ ಅರ್ಘ್ಯವನ್ನು ಕೊಡಬೇಕು. ಆ ಅರ್ಘ್ಯವನ್ನು ಕೊಡಬೇಕಾದ್ರೆ ಕೈಯಲ್ಲಿ ಅಕ್ಷತೆಯನ್ನು ಹಾಕ್ಕೋಬೇಕು, ಒಂದು ಅಡಿಕೆ ಬಟ್ಟೆ ಇಟ್ಕೋಬೇಕು, ಒಂದು ಅರ್ಧ ಲೋಟ ಹಾಲು ಇಟ್ಕೊಂಡಿರಬೇಕು. ಬಲಗೈಯಲ್ಲಿ ಹಾಲನ್ನು ಹಾಕ್ಕೊಂಡು ಕೆಳಗೆ ಒಂದು ತಟ್ಟೆ ಇಟ್ಕೊಂಡಿರಬೇಕು. ಆ ತಟ್ಟೆಯಲ್ಲಿ ಬಿಡಬೇಕು. ಗಂಗೆಗೆ ಒಂದು ಮಂತ್ರ ಹೇಳಬೇಕು. ನಾ ಹೇಳ್ತೀನಿ, ನೀವು ಕೇಳಿ ಅರ್ಘ್ಯ ಬಿಟ್ಟರೆ ಸಾಕು. ಗಂಗಾ ಪ್ರೀತ್ಯರ್ಥಂ ಕ್ಷೀರಾರ್ಘ್ಯ ಪ್ರದಾನಂ ಕರಿಷ್ಯೆ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಬ್ರಹ್ಮ ಕಮಂಡಲು ಸಂಭೂತೆ ಗಂಗೆ ತ್ರಿಪಥಗಾಮಿನಿ ತ್ರೈಲೋಕ್ಯ ವಂದಿತೆ ದೇವಿ ಗ್ರಹಣಾರ್ಘ್ಯಂ ನಮಸ್ತುತೆ ಅಂಥೇಳಿ ಇದನ್ನೇ ಮಂತ್ರವನ್ನು 3 ಸಲ ಕೇಳಿ 3 ಸಲ ಗಂಗೆಗೆ ಅರ್ಘ್ಯವನ್ನು ಕೊಡಬೇಕು. ಆಮೇಲೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಆ ಏನು ದಶ ಹಣ್ಣುಗಳನ್ನು ನೈವೇದ್ಯ ಮಾಡಿರ್ತಿರಲ್ಲ ಆ 10 ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು. ನಂತರ ಎಲ್ಲ ದಾನ ಕೊಟ್ಟು ಎಲ್ಲ ಆದಮೇಲೆ ಆ ಒಂದು ಗಂಗೆಯನ್ನು ಅಕ್ಷತೆ ಹಾಕಿ ಆಕೆಯನ್ನು ನಾವು ವಿಸರ್ಜನೆ ಮಾಡಿಬಿಡಬೇಕು. ಅಂದರೆ ಆ ನೀರನ್ನು ತೆಗೆದುಕೊಂಡು ಹೋಗಿ ಗಿಡಗಳಿಗೆ ಹಾಕಬೇಕು. ಬಲಭಾಗದಲ್ಲಿ ಸ್ವಲ್ಪ ಸರಿಸ್ಬಿಡಬೇಕು. ನಂತರ ಅವತ್ತೇ ವಿಸರ್ಜನೆಯನ್ನು ಮಾಡಿಬಿಡಬೇಕು. ಗಂಗಾ ಪೂಜಾದ ವಿಸರ್ಜನೆ ಮಧ್ಯಾಹ್ನ ಸಾಯಂಕಾಲ ಸಮಯದಲ್ಲಿ, ಅಂದರೆ ನೀವು ಯಾವಾಗ ನಿಮ್ಮ ಪೂಜೆ ಎಲ್ಲ ಮುಗಿಸಿ ದಾನವಾಗಿ ಕೊಡ್ತೀರೋ ನಂತರ ಅದನ್ನು ಗಂಗೆಯನ್ನು ವಿಸರ್ಜನೆ ಮಾಡಿಬಿಡಬೇಕು. ಮಾರನೇ ದಿವಸ ಕೊಡ್ಬೋದಾ, 2 ದಿವಸ ಬಿಟ್ಟು ಕೊಡ್ಬೋದಾ ಅಂತೆಲ್ಲ. ಅಕಸ್ಮಾತ್ ನೀವು ಮುಟ್ಟಾಗಿದ್ದರೆ ಮನೆಯಲ್ಲಿ ಯಾರಾದರೂ ಗಂಡಸರು ಪೂಜೆಯನ್ನು ಮಾಡಿ ಸಹ ದಾನವಾಗಿ ಕೊಡ್ಬೋದು. ನೀವು ಮುಟ್ಟಾಗಿರಿ ಅಂಥೇಳಿ ಅಯ್ಯೋ ಏನಾಯಿತು ನಾವು ಕೊಡ್ಬೋದಾ ಅಂತ ಕೇಳಬೇಡ್ರಿ. ಮುಟ್ಟಾದರೂ ಕೊಡ್ಲಿಕ್ಕೆ ಬರೋಂಗಿಲ್ಲ, ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ. ಮನೆಯಲ್ಲಿ ವಯಸ್ಸಿಗೆ ಬಂದಂಥ ದೊಡ್ಡ ಮಕ್ಕಳಿದ್ದರೂ ಸಹ ಪೂಜೆಯನ್ನು ಅವ್ರ ಕೈಯಿಂದ ಮಾಡಿಸಿ ಅವ್ರು ದಾನ ಕೊಟ್ಟರೆ ನಡೀತದೆ. ಗಂಡಂದರು ಪೂಜೆಯನ್ನು ಮಾಡಿ ದಾನ ಕೊಟ್ಟರೆ ನಡೀತದೆ. ಯಾರು ಬೇಕಾದರೂ ಮನೆಯಲ್ಲಿ ಪೂಜೆಯನ್ನು ಮಾಡಿ ದಾನವಾಗಿ ಕೊಡ್ಬೋದು. ಆದರೆ ಮುಟ್ಟಾದ ಹೆಣ್ಣು ಮಕ್ಕಳು ದಾನ ಕೊಡಲಿಕ್ಕೆ ಅರ್ಹರಲ್ಲ, ಪೂಜೆ ಮಾಡಲಿಕ್ಕೂ ಬರೋದಿಲ್ಲ. ಈ ರೀತಿಯಾಗಿ ನಾಳೆ ದಿವಸ ವಿಶೇಷವಾಗಿ ಅಧಿಕ ಜ್ಯೇಷ್ಠ ಮಾಸದ ಪ್ರಯುಕ್ತ ನಾಳೆ ದಿವಸ ದಶಹರ ಗಂಗಾವ್ರತ ಆಚರಣೆಯನ್ನು ಮಾಡಿರಿ. ಸಮಸ್ತ ಪಾಪಗಳು ಮಾಡಿರೋಂಥ ತಿಳಿದೋ ಮಾಡಿದಂಥ ಎಷ್ಟೋ ಪಾಪಗಳು ನಿಮ್ಮಿಂದ ದೂರ ಆಗ್ತದೆ ಅಂತ ಹೇಳ್ತಾ, ನಾಳೆ ದಶಮಿ ವ್ರತ ಏಕಭುಕ್ತ ಮುಂಜಾನೆ ಊಟವನ್ನು ಮಾಡಬೇಕು. ಇದಕ್ಕೆ ಉಪವಾಸ ಏನೂ ಇರೋದಿಲ್ಲ. ಗಂಗಾವ್ರತವನ್ನು ಮಾಡಿ ಊಟವನ್ನು ಮಾಡಬೇಕು. ನಂತರ ಸಾಯಂಕಾಲ ದಶಮಿ ವ್ರತ ಅನುಷ್ಠಾನ ಅಂದರೆ ಏಕಾದಶಿ ವ್ರತದ ಅಂಗವಾಗಿ ದಶಮಿ ರಾತ್ರಿ ಏನಾದರೂ ತಿಂಡಿಯನ್ನು ತಿನ್ಬೋದು. ಊಟವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಅದರಲ್ಲೂ ಈ ಅಧಿಕ ಮಾಸದಲ್ಲಿ ಬರುವಂಥ ಈ ಏಕಾದಶಿಗಳನ್ನು ಬಹಳ ಕಷ್ಟವನ್ನು ದೂರ ಮಾಡುವಂಥದ್ದು ಅಂತ ಹೇಳ್ತೀವಿ. ಈ ಮುಂದಿನ ಏಕಾದಶಿ ಯಾಕೆ ಮಾಡಬೇಕು, ಅದರ ಫಲ ಏನು, ಅದಕ್ಕೊಂದು ಕಥೆ ಅದ ಎಲ್ಲ ಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ಏಕಾದಶಿ ವಿಡಿಯೋವನ್ನು ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.